ಇವರು ನನ್ನ ತಪ್ಪಾಯಿತು ಅಂತ ಲೆಟರ್ ಬರೆದು ಕೊಟ್ಟರು ಜವಾಹರ್ಲಾಲ್ ನೆಹರು. ಅಲ್ಲಿಂದ ಸ್ವಾತಂತ್ರ್ಯ ಸಿಗೋವರೆಗೆ ನಾಭಾದ ಕಡೆ ಹೋಗಲಿಲ್ಲ. ಇದು ಇತಿಹಾಸದ ಸತ್ಯ ರೀ. ಇಷ್ಟು ಕಾಂಗ್ರೆಸ್ಸಿಗರೆ, ಇದು ಇತಿಹಾಸದ ಸತ್ಯ. ನೀವು ಸಾವರ್ಕರ್ನ ಕ್ಷಮಾಪಣಾ ಪತ್ರ ಬರೆದ ಅಂತ ದೂರ್ತಿರಲ್ಲ, ನಿಮ್ಮ ನೆಹರು ಕೂಡ ಕ್ಷಮಾಪಣಾ ಪತ್ರ ಬರೆದು ಬ್ರಿಟಿಷರಿಂದ ಜೈಲಿನಿಂದ ಬಿಡುಗಡೆಯಾದವರೇ. ಇದು ಇತಿಹಾಸದ ಸತ್ಯ. ನಿಮಗೆ ಬೇಕಾದರೆ ನಾವು ಕೊಡ್ತೀವಿ, ಓದ್ಕೊಳ್ಳಿ. ಹಿಂದೂ ಸಮಾಜ ಇವತ್ತು ಒಂಥರ ಹೇಡಿಗಳ ತಲ ಇದ್ದೇವೆ, ನರಸತ್ತಂತಿದ್ದೇವೆ. ಅವರ ಪಠ್ಯದ ಫಲ. ನಿದ್ದೆ ಬಿಟ್ಟು ಹೇಳ್ರಿ ಒಂಚೆ. ಮಹಾರಾಷ್ಟ್ರ ನೋಡಿ ಹೇಗೆ ಹೇಳ್ತು. ಹೇಳಿ, ನಿದ್ದೆ ಬಿಟ್ಟು ಹೇಳಿ, ಎದ್ದು ನೋಡಿ. ನಮ್ಮ ಆದರ್ಶ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಇದೆ, ಶಂಖ ಇದೆ. ಯಾಕೆ ಅಂತ ತಿಳ್ಕೊಂಡು ಮಾತಾಡಿ. RSS ಅಲ್ಲಿ ಎಂದೂ ಜಾತಿಯನ್ನು ತೋರಿಸಿ ಅಂತ ಹೇಳಿಲ್ಲ. ನನಗೆ ಗೊತ್ತಿಲ್ಲಪ್ಪ. ನಮಗೆ ಎಲ್ಲಿ ನೋಡಿ ನಿನ್ನ ಜಾತಿ ಯಾವುದು? ನೀನು ಹೊಲೆಯ ಅಂದ್ರೆ ನೀ ಬೇಡ ಹೋಗು. ನೀನು ಯಾವುದು? ಚಮ್ಮಾರ, ನೀವು ಬೇಡ ಹೋಗು. ಹಿಂಗೆ ಹೇಳಿದಾರ ಎಲ್ಲದು. ಹಿಂದೂ ಒಂದೇ. ನೀವೇ ಹೇಳ್ತೀರಿ ಲೆಫ್ಟಿಸ್ಟ್ಗಳು, ಎಡಚಿಂತಕರು, ಕಾಂಗ್ರೆಸ್ ವಾಕ್ ಸ್ವಾತಂತ್ರ್ಯ. ನಾನು ಹೇಳ್ತಾ ಇರೋದಾ? ನೀವೇ ಹೇಳೋದು. ವಾಕ್ ಸ್ವಾತಂತ್ರ್ಯ ಸಂವಿಧಾನದಲ್ಲಿ ಕೊಟ್ಟಿದೆ. ನಿಮ್ಮನ್ನು ಹೊಗಳಿದರೆ ಮಾತ್ರ ವಾಕ್ ಸ್ವಾತಂತ್ರ್ಯ ಅಂತಲೂ, ನಿಮ್ಮನ್ನು ಟೀಕೆ ಮಾಡಿದರೆ ಅದು ವಾಕ್ ಸ್ವಾತಂತ್ರ್ಯ ಅಲ್ಲ ಅಂತಲೂ ಎಲ್ಲಿದೆ ಸಂವಿಧಾನದಲ್ಲಿ? ನನಗೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕರುಣಿಸಿದಂಥ ಸಂವಿಧಾನದ ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯ ಅಂತೋದಿದೆ. ಆ ವಾಕ್ ಸ್ವಾತಂತ್ರ್ಯವನ್ನು ನಾನು ಪ್ರಯೋಗ ಮಾಡ್ತಿದ್ದೇನೆ. ಆ ವಾಕ್ ಸ್ವಾತಂತ್ರ್ಯದಲ್ಲಿ ನನಗೆ ಸತ್ಯ ಹೇಳಲಿಕ್ಕೆ, ವಾಕ್ ಸ್ವಾತಂತ್ರ್ಯದಲ್ಲಿ ನನಗೆ ಮಾತಾಡಲಿಕ್ಕೆ, ನಾನು ಯಾರನ್ನು ತೇಜವಾದ್ಯ ಮಾಡ್ತಾ ಇಲ್ಲ ಇಲ್ಲಿ. ನಾನು ಯಾರನ್ನು ಅನಾವಶ್ಯಕ ಟೀಕಿಸುತ್ತಿಲ್ಲ. ಸತ್ಯದ ಅನಾವರಣೆ ಮಾಡುವಾಗ ನಿಮ್ಮ ಸುಳ್ಳುಗಳು ಬಯಲಾದರೆ ಅದು ಟೀಕೆ ಅಲ್ಲ, ನೀವು ಬೆತ್ತಲಾದರೆ ಅದು ಟೀಕೆ ಅಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಭಾರತ ಕಂಡ ಸರ್ವಶ್ರೇಷ್ಠ ನಾಯಕ ಅವರು. ಸಾವರ್ಕರ್ ಮಾನೆ ತೇಜ್, ಸಾವರ್ಕರ್ ಮಾನೆ ತಲವಾರ್, ಸಾವರ್ಕರ್ ಮಾನೆ ಧನುಷ್, ಸಾವರ್ಕರ್ ಮಾನೆ ಸತ್ಯ, ಸಾವರ್ಕರ್ ಮಾನೆ ಎಂಥದ್ದು ಹೇಳ್ತಾ ಹೋದ್ರು ಹಿಂದಿಯಲ್ಲಿ. ಅದು ಅಷ್ಟು ಹೇಳಕ್ಕೆ ಬರಲ್ಲ ನನಗೆ. ಯಾಕೆ ಹೇಳಿದ್ರು? ಅವರಿಗೆ ಮೆಂಟಲ್ ಆಗಿದೆಯಾ ವಾಜಪೇಯಿಗೆ? ಕವಿ ಹೃದಯದ ವಾಜಪೇಯಿ ಅವರು. ಯಾರನ್ನು ಟೀಕಿಸದ, ಯಾರಿಗೂ ಒಂದು ನೋವಾಗುವಾಗೆ ಮಾತನಾಡದ ಕವಿ ಹೃದಯದ ವಾಜಪೇಯಿ ಅಷ್ಟನ್ನು ಹೊಗಳಿರ್ಬೇಕಾದ್ರೆ ನಿಮಗೆ ನಾಚಿಕೆ ಆಗೋದಿಲ್ಲ ರೀ ಸಾವರ್ಕರನ್ನು ಟೀಕೆ ಮಾಡಲಿಕ್ಕೆ. ಜವಾಹರ್ಲಾಲ್ ನೆಹರು ಕೂಡ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರ ಬರೆದವರೇ. ನಮ್ಮ ನಾಟಕದಲ್ಲಿ ಇದೆ. ನಾಭಾದಲ್ಲಿ, ಪಂಜಾಬಿನ ನಾಭಾದಲ್ಲಿ ಒಂದು ಚಳುವಳಿ ಆಗ್ತಿದ್ದಾಗ ಜವಾಹರ್ಲಾಲ್ ನೆಹರು ಅರೆಸ್ಟ್ ಆದರು. ಅವರು ಮತ್ತು ಅವರ ಸ್ನೇಹಿತರು ಅರೆಸ್ಟ್ ಆದರು. ಅರೆಸ್ಟ್ ಆದಾಗ 2 ದಿನ ಕಾಣಲ್ಲ ಮಗನ್ನ. ಮೋತಿಲಾಲ್ ಗಾಬರಿ ಆಗೋಯ್ತು. ಎಲ್ಲಿ ಹೋದ ನನ್ನ ಮಗ? ಅವರೆಲ್ಲ ಅವ್ರ ಸಂತಾನದ ಒಂದು ಇದಲ್ವಾ, ಸಂತಾನವೇ ಇರಬೇಕು ಮೋತಿಲಾಲ್ರಿಂದ ಹಿಡಿದು ಇಲ್ಲಿವರೆಗೆ. ಅವರು ಗಾಬರಿಗೊಂಡ್ರು. ನೋಡಿದಾಗ ಅವರು ನಾಭಾದಲ್ಲಿ ಅರೆಸ್ಟ್ ಆಗಿದ್ದಾರೆ ಸುದ್ದಿ ಬಂತು. ಹೈ ಇನ್ಫ್ಲೂಯೆನ್ಸ್ ಮ್ಯಾನ್ ಮೋತಿಲಾಲ್ ನೆಹರು ಬಂದರು. ಅವರಿಗೆಲ್ಲ ಹೇಳಿ ನೋಡಿದರು. ಅವರು ಹೇಳಿದರು, ಒಂದು ಲೆಟರ್ ಕೊಟ್ಬಿಟ್ರೆ ನಾವು ಬಿಟ್ಟು ಬಿಡ್ತೀವಿ ಅಂತ. ಇವರು ನನ್ನ ತಪ್ಪಾಯಿತು ಅಂತ ಲೆಟರ್ ಬರೆದು ಕೊಟ್ಟರು ಜವಾಹರ್ಲಾಲ್ ನೆಹರು. ಅಲ್ಲಿಂದ ಸ್ವಾತಂತ್ರ್ಯ ಸಿಗೋವರೆಗೆ ನಾಭಾದ ಕಡೆ ಹೋಗಲಿಲ್ಲ. ಇದು ಇತಿಹಾಸದ ಸತ್ಯ ರೀ. ಇಷ್ಟು ಕಾಂಗ್ರೆಸ್ಸಿಗರೆ, ಇದು ಇತಿಹಾಸದ ಸತ್ಯ. ನೀವು ಸಾವರ್ಕರ್ನ ಕ್ಷಮಾಪಣಾ ಪತ್ರ ಬರೆದ ಅಂತ ದೂರ್ತಿರಲ್ಲ, ನಿಮ್ಮ ನೆಹರು ಕೂಡ ಕ್ಷಮಾಪಣಾ ಪತ್ರ ಬರೆದು ಬ್ರಿಟಿಷರಿಂದ ಜೈಲಿನಿಂದ ಬಿಡುಗಡೆಯಾದವರೇ. ಇದು ಇತಿಹಾಸದ ಸತ್ಯ. ನಿಮಗೆ ಬೇಕಾದರೆ ನಾವು ಕೊಡ್ತೀವಿ, ಓದ್ಕೊಳ್ಳಿ. ನಿಮಗೆ ಅದೆಲ್ಲ ಓದೋದಿಲ್ಲ. ಎಡಿಟೆಡ್ ಸ್ಕ್ರಿಪ್ಟನ್ನು ಓದ್ತೀರಿ ನೀವು. ಎಡಿಟೆಡ್. ಇವತ್ತು ಕಣ್ಮರೆ ಮಾಡಿಬಿಟ್ಟಿದ್ದೀರಿ ಥಾಟ್ಸ್ ಆನ್ ಪಾಕಿಸ್ತಾನನ. ಸುಭಾಷ್ ಚಂದ್ರ ಬೋಸ್ರಿಗೆ ಯಾವ ಥರ ನೀವು ಹಿಂಸೆ ಕೊಟ್ರಿ? ಯಾವ ಥರದಲ್ಲಿ ಹಿಂಸೆ ಕೊಟ್ರಿ? ಗಾಂಧಿ ಬೆಂಬಲವಿಲ್ಲದೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದರು ಅಂತೇಳಿ ಇಡೀ ಕಮಿಟಿ ರಾಜೀನಾಮೆ ಕೊಟ್ಟು ಅವರನ್ನು ರಾಜೀನಾಮೆ ಕೊಡುವಂತೆ ಮಾಡಿಲ್ವಾ ನೀವು? ಅಂಥ ದೇಶಭಕ್ತನನ್ನು ಕಾಡಿಲ್ವಾ ನೀವು? ಹಿಂಸೆ ಕೊಡಲಿಲ್ವಾ? ಎಷ್ಟು ಹಿಂಸೆ ಕೊಟ್ರಿ? ಆ ಮನುಷ್ಯ ನೊಂದು ಬೆಂದು ಹೋದ. ಯೋಧಾತ. ನಾನು ವಿದೇಶಕ್ಕೆ ಹೋಗಿ ವಿದೇಶಿ ಸರ್ಕಾರದ ಸಹಾಯದಿಂದ ನಾನು ಬ್ರಿಟಿಷರನ್ನು ಬಗ್ಗು ಬಡಿಯುತ್ತೇನೆ ಅಂತ ಹೋಗಿ ಟೋಜೋದಲ್ಲಿ ಭಾರತದ ಪ್ರಥಮ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರುವಾ? ಅಲ್ಲ, ಸುಭಾಷ್ ಚಂದ್ರ ಬೋಸ್. ಸಿಂಗಾಪುರದಲ್ಲಿ ಭಾರತದ ಸ್ವತಂತ್ರ ಸರ್ಕಾರ ಸ್ಥಾಪಿಸಿ ಮಂತ್ರಿಮಂಡಲ ರಚಿಸಿ ಅವರು ತಾನು ಭಾರತದ ಪ್ರಥಮ ಪ್ರಧಾನಿ ಅಂತ ಘೋಷಿಸಿಕೊಂಡರು. ಅದಕ್ಕೆ 18 ರಾಷ್ಟ್ರಗಳು ಮನ್ನಣೆ ನೀಡಿದವು. ಇದು ಇತಿಹಾಸ ಗೊತ್ತಾ? ಕರ್ನಾಟಕದೊಬ್ಬರು ಹಣಕಾಸಿನ ಮಂತ್ರಿಯಾಗಿದ್ದರು. ಒಬ್ಬರು ಅವರೊಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿದರು ಅಂಡಮಾನಿನಲ್ಲಿ. ಅದು
ಆಜಾದ್ ಬ್ಯಾಂಕ್ ಅಂತ. ಆಗಿನ ಕಾಲಕ್ಕೆ ಮಹಿಳೆಯರು ಮತ್ತು ಭಾರತದ ಅನೇಕ ಪ್ರೇಮಿಗಳು ಕೊಟ್ಟ ಡೊನೇಷನ್ 50 ಕೋಟಿಗಿಂತಲೂ ಹೆಚ್ಚು ಹಣ ಇತ್ತು. ಅದನ್ನು ಲಾರ್ಡ್ ಮೌಂಟ್ ಬ್ಯಾಟನ್ ಮತ್ತು ಅವರ ಮಿತ್ರ ರಾಜಕಾರಣಿ ಲೂಟಿ ಮಾಡಿದರು. ತನ್ನ ಸ್ನೇಹಿತರ ಒತ್ತಾಯದಿಂದ ಆತ ತಲೆಮರೆಸಿಕೊಂಡು ಹೋಗಿ ರಷ್ಯಾದಲ್ಲಿದ್ದರು. ಅಲ್ಲಿಂದ ಗುಮ್ನಾಂಬಿ ಬಾಬಾ ಹೆಸರಿನಲ್ಲಿ ಅವರು ಇಲ್ಲಿಗೆ ಬಂದರು. ಅಲ್ಲಿ ಅವರು 1985ರಲ್ಲಿ ತೀರ್ಕೊಂಡ್ರು. ಇದು ಇತಿಹಾಸ. ಈ ಇತಿಹಾಸದ ಈ ಸುಳ್ಳುಗಳ ಮೇಲೆ ನೀವು ಕಟ್ಟಿದಿರಿ. ಬಾಬಾ ಸಾಹೇಬ್, ಈ ದೇಶದ ರಾಷ್ಟ್ರಪತಿ ಆಗಬೇಕಾದವರು ಬಾಬಾ ಸಾಹೇಬ್ ಅಂಬೇಡ್ಕರ್, ಈ ದೇಶದ ಪ್ರಧಾನಿ ಆಗಬೇಕಿದ್ದವರು ಸುಭಾಷ್ ಚಂದ್ರ ಬೋಸ್. ನಮ್ಮ ಭಾರತದ ಚಿತ್ರವೇ ಬದಲಾವಣೆಯಾಗಿ ಹೋಗ್ತಿತ್ತು. ಸರ್ವಶ್ರೇಷ್ಠ ಭಾರತ ಆಗ್ತಿತ್ತು. ಇಲ್ಲಿನ ಜನಸಂಖ್ಯೆಯ ಶಕ್ತಿ, ಅದೊಂದು ಶಕ್ತಿ ಅಂತ ಹೇಳೋಣ, ಅದನ್ನು ದೌರ್ಬಲ್ಯ ಅಂತ ನಾವು ಟೀಕಿಸ ಮಾಡೋದು. ಆ ಶಕ್ತಿಯಲ್ಲಿ ಇವತ್ತೇನು ಮೋದಿ ಅದನ್ನು ವಿಶ್ವಗುರು ಭಾರತ ಅಂಥೇಳಿ ನಿಮಗೆಲ್ಲ ಹೊಟ್ಟೆ ಕಿಚ್ಚಿಗೆ ಕರುಬ್ತೀರಿ. ಟೀಕೆ ಮಾಡಿರಿ, ಯಾವುದನ್ನು ಟೀಕೆ ಮಾಡಿ. ಆದರೆ ಒಂದು ಅಮೆರಿಕದ ಹೋಗಿ ಭಾರತವನ್ನು ಟೀಕಿಸುವ ನಿಮ್ಮ ನಾಯಕನಿಗೆ ಭಾರತನ ವಿಶ್ವಗುರುವಿನ ಸ್ಥಾನಕ್ಕೆ ಕೊಂಡೊಯ್ತೀನಿ ಅಂತ ಎದೆ ಸುಬ್ಬಿಸಿ ಹೇಳುವ ನಾಯಕನಿಗೂ ವ್ಯತ್ಯಾಸ ಇಲ್ವೇನ್ರಿ? ಈ ವ್ಯತ್ಯಾಸ ಇಲ್ಲ. ಇದಕ್ಕೇನು ಹೇಳೋದು? ಕಕ್ಕ ಯಾವುದು ತಿಂಡಿ ಯಾವುದು ಅಂತ ಗೊತ್ತಿಲ್ಲದವರಿಗೆ ನಾನೇನು ಮಾಡಲಿ ರೀ? ಕಕ್ಕವನ್ನೇ ತಿಂಡಿ ಅಂತ ತಿಂದರೆ ತಿನ್ನಿ, ಸಾಯಿರಿ ಆ ಕಡೆ. ಆದರೆ ಅದು ಯಾವುದು ಅಂತ ನಾವು ನಿಮಗೆ ಹೇಳಬೇಕಲ್ವಾ? ತಿಂಡಿ ಯಾವುದು ಕಕ್ಕ ಯಾವುದು ಅಂತ ಹೇಳಬೇಕಲ್ವಾ? ಇದು ನಮ್ಮ ಸಮಸ್ಯೆ. ಹೇಳೋಣ, ನಮ್ಮ ನಾಟಕದಿಂದ ಒಂದಷ್ಟು ಸ್ಫೂರ್ತಿ ಸಿಗಲಿ, ಒಂದಷ್ಟು ಜನರಿಗೆ ಜಾಗೃತಿಗೊಳ್ಳಲಿ. ಹಿಂದೂ ಸಮಾಜ ಇವತ್ತು ಒಂಥರ ಹೇಡಿಗಳ ತಲ ಇದ್ದೇವೆ, ನರಸತ್ತವಂತಿದ್ದೇವೆ. ಅವರ ಪಠ್ಯದ ಫಲ ನಿದ್ದೆ ಬಿಟ್ಟು ಹೇಳ್ರಿ ಒಂದು ಸರಿ. ಮಹಾರಾಷ್ಟ್ರ ನೋಡಿ ಹೇಗೆ ಹೇಳಿತು. ಹೇಳಿ, ನಿದ್ದೆ ಬಿಟ್ಟು ಹೇಳಿ, ಎದ್ದು ನೋಡಿ. ನಮ್ಮ ಆದರ್ಶ ಶ್ರೀಕೃಷ್ಣನ ಕೈಯಲ್ಲಿ ಚಕ್ರ ಇದೆ, ಶಂಖ ಇದೆ. ಯಾಕೆ ಅಂತ ತಿಳ್ಕೊಂಡು ಮಾತಾಡಿ. ಶಂಖ ಚಕ್ರವನ್ನು ಸುಮ್ಮನೆ ಹಿಡ್ಕೊಂಡು ಶ್ರೀಕೃಷ್ಣ ನಿಂತಿದ್ದಾರ? ಶಿಷ್ಟ ರಕ್ಷಣೆಗೆ ದುಷ್ಟ ಸಂಹಾರಕ್ಕೆ ಬಂದಾಗ ಚಕ್ರವನ್ನು ಪ್ರಯೋಗಿಸಬೇಕಾಗುತ್ತೆ ಅಂತೇಳಿ ಸಿಂಬಲ್ ಅದು. ನಾವು ಹಾಗಂತೇಳಿ ಪೊಲೀಸ್ ಸ್ಟೇಷನ್ಗೆ ಬೇಕಿ ಕೊಡಿ, ಆ ಬಸ್ಸಿಗೆ ಕಲ್ಲೆಸಿರುತ್ತಲ್ಲ. ಒಂದು ಸರಿ ಹೇಳಿ, ನೀವು ಎದ್ದು ನಿಂತರೆ ಸಾಕು, ಭಾರತ ವಿಶ್ವದಲ್ಲಿ ಎದ್ದು ನಿಲ್ಲುತ್ತದೆ. ದುಷ್ಟ ಶಕ್ತಿಗಳು ಪತರಗಟ್ಟಿ ಹೋಗ್ತವೆ. ಅದನ್ನು ಮಾಡಿ, ನೀವು ಮಾಡಿ ನೋಡಿ. ನಮಗೆ ವಯಸ್ಸಾಗಿದೆ ನೋಡಿ, ಇದೆಲ್ಲ ಬೆಳ್ಳಗಾಗಿದೆ. ಹೆಚ್ಚು ಕಾಲ ನಮಗೆ ಏನು ಇದನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲವೂ ಬೇಡ, ಜಡತ್ವ ಬಂದು ಬಿಟ್ಟಿದೆ. ನಮ್ಮ ಯುವ ಸಮಾಜ ಎದ್ದು ನಿಲ್ಲಬೇಕು. ಯುವ ಸಮಾಜವೇ ಸತ್ತು ಹೋದರೆ ನಾವೇನು ಮಾಡೋಕ್ಕಾಗುತ್ತೆ? ನಮಗೇನು ಬೇಡ, ಮೊಬೈಲ್ ಒಂದು ಸಾಕು ಅಂತ ಅದರಲ್ಲೇ ಮುಳುಗಿ ಹೋದರೆ ನಾವೇನು ಮಾಡೋಕ್ಕಾಗುತ್ತೆ? ಈ ದೇಶ ಬೇಡ, ಈ ಸಮಾಜ ಬೇಡ, ತಂದೆ ಬೇಡ, ತಾಯಿ ಬೇಡ. ನನ್ನ ಮಗ ಅಮೇರಿಕಾದಲ್ಲಿದ್ದಾನೆ, ನನ್ನ ಇನ್ನೊಂದು ಮಗ ಜಪಾನ್ನಲ್ಲಿದ್ದಾನೆ, ನನ್ನ ಮಗಳು ಎಲ್ಲಿ ಇನ್ನೊಂದು ಆಸ್ಟ್ರೇಲಿಯಾದಲ್ಲಿದ್ದಾಳೆ. ನೀವೆಲ್ಲಿದ್ದೀರಿ? ನಾವು ವೃದ್ಧಾಶ್ರಮದಲ್ಲಿದ್ದೀವಿ ಅಂತ. ತಂದೆ ತಾಯಿ, ಇದು ನಮ್ಮ ಯೋಗ್ಯತೆ ಅಲ್ಲ. ಇದು ನಮ್ಮ ಯೋಗ್ಯತೆ ಅಲ್ಲ. ಅಲ್ಲಿ ವಿದೇಶದಲ್ಲಿ ಮಗ ಇದ್ದರೂ ಕೂಡ ತಂದೆ ತಾಯಿಯನ್ನು ಪ್ರತಿನಿಧಿಸುವ, ಧ್ಯಾನಿಸುವ ಕ್ರಿಯೆ ಆಗಬೇಕು. ಅವರಿಗೆ ಅವರ ರಕ್ಷಣೆಯ ಸುರಕ್ಷತೆ ಬಗ್ಗೆ ಆತ ಚಿಂತೆ ಮಾಡಬೇಕು. ಇದು ನಮ್ಮ ಸಮಾಜ ಆಗಬೇಕು. ಆಗ್ತಾ ಇಲ್ಲಲ್ಲ, ಅದಕ್ಕೆ ನಾವು ರಂಗಭೂಮಿ ಒಂದು ಮಾಧ್ಯಮ, ರಂಗಭೂಮಿಯಲ್ಲಿ ಹೊರತೀವಿ. ಜಾಗೃತಿ ಮಾಡೋಕ್ಕಾಗ್ತದ ಗೊತ್ತಿಲ್ಲ. ಎಲ್ಲವನ್ನು ಬದಲು ಮಾಡಿಬಿಡ್ತೀನಿ ಅಂತ ಹೇಳೋ ಭ್ರಮೆ ನಮಗೇನಿಲ್ಲ. ಆ ಭ್ರಮೆ ಏನಿಲ್ಲ ಮೇಡಮ್. ಎಲ್ಲವನ್ನು ಬದಲು ಮಾಡಿಬಿಡ್ತೀವಿ ನಾಟಕದಿಂದ. ಅದೆಲ್ಲ ಸಾಧ್ಯ ಇಲ್ಲ. ಮಾಡೋದನ್ನು ಮಾಡ್ತೀವಿ, ಹೇಳೋದನ್ನು ಧೈರ್ಯದಿಂದ. ಸುಳ್ಳುಗಳ ಪೊರೆಯನ್ನು ಕಳಚಿ ಹಾಕ್ತೀವಿ. ನೋಡಿ, ಮಹಾತ್ಮ ಗಾಂಧೀಜಿಯವರು ಅವರ ಆತ್ಮಕಥನದಲ್ಲಿ ಬರ್ಕೊಂಡಿದ್ದಾರೆ. ಏನು ಬರ್ಕೊಂಡಿದ್ದಾರೆ ಅಂದರೆ, ಅವರ ಆತ್ಮಕಥನದಲ್ಲಿ ಸತ್ಯಾರ್ಥಿ ಅವರ ಟೈಟಲ್ ಅದು. ನಾನು ಸತ್ಯದ ಅನ್ವೇಷಣೆಯಲ್ಲಿದ್ದೇನೆ. ನಾನು ನನ್ನ ಕಾಮನಿಯಂತ್ರಣದ ನಿಗ್ರಹದ ಪರೀಕ್ಷೆ ಮಾಡಿಕೊಳ್ಳಬೇಕು ಅಂತ ಬಯಸಿದೆ. ಅದಕ್ಕೆ ಏನು ಮಾಡಿದ್ರಿ ಮಹಾತ್ಮ? ನಾನೂ ಬೆತ್ತಲಾಗಿ, ಹೆಣ್ಣು ಮಕ್ಕಳನ್ನು ಬೆತ್ತಲಾಗಿಸಿ, ಯೌವನದ ಹೆಣ್ಣು ಮಕ್ಕಳು, ಮುದುಕಿಯರಲ್ಲ, ಬೆತ್ತಲಾಗಿಸಿ ಅವರ ಜೊತೆಯಲ್ಲಿ ಮಲಗುತ್ತಿದ್ದೆ. ವೆಲ್, ನೀವು ಮಹಾತ್ಮರು, ನೀವು ಮಲಗಿದರೂ ಈ ದೇಶ ಏನು ಹೇಳೋದಿಲ್ಲ. ವಕೀಲೆ ಕೇಳ್ತಾಳೆ, ಅವಳು ಹೆಣ್ಣು ಮಗಳು, ಆ ಮಲಗಿದ್ರಲ್ಲ ಹೆಣ್ಣು ಮಗಳು, ಅವಳ ಚಾರಿತ್ರ್ಯದ ಕಥೆ ಏನು? ಅವರಿಗೆ ವ್ಯಕ್ತಿತ್ವ ಇರಲಿಲ್ಲ ಅಂದರೆ, ವ್ಯಕ್ತಿತ್ವ ಇಲ್ಲದರ ಜೊತೆ ಏನು ಬೇಕಾದರೂ ಮಾಡ್ಬೋದಾ? ಏನು ಬೇಕಾದರೂ ಅಂದರೆ, ಅದು ಅವೆಲ್ಲ
ಅವರು ತಪ್ಪನ್ನೆಲ್ಲ ಒಪ್ಪಿಕೊಂಡರಲ್ಲ ಅದೇ ಶ್ರೇಷ್ಠ ಅಂತೇಳಿ ಅನೇಕರು ಒಪ್ಪಿಕೊಳ್ತಾರೆ. ರೇಪ್ ಮಾಡಿದವನು ನಂದು ತಪ್ಪಾಯಿತು, ನಾನು ರೇಪ್ ಮಾಡಿಬಿಟ್ಟೆ, ಬಿಟ್ಬಿಡ್ತೀರಾ? ಬಿಟ್ಬಿಡೋಕ್ಕಾಗತ್ತಾ? ಆಗ ಮಹಾತ್ಮ ಗಾಂಧಿಗೆ ಏನು ಶಿಕ್ಷೆ? ಅದನ್ನು ಓದಿ ನಾವು ಏನನ್ನು ತಿಳ್ಕೊಳ್ಬೇಕು? ಕಾಮ ನಿಯಂತ್ರಣದ ಪರೀಕ್ಷೆ. ಹಾಗಾಗಿ ಆ ಮಲಗಿದ ಹೆಣ್ಣುಮಕ್ಕಳು ಅವ್ರ ಬಗ್ಗೆ ಒಂದು ಕ್ಷಣವೂ ಯಾರೂ ಯೋಚನೆ ಮಾಡೋದಿಲ್ಲ. ಮಹಾತ್ಮರ ಈ ಪ್ರಭಾವಳಿ ಇದೆಯಲ್ಲ, ಅದರ ಮುಂದೆ, ಅದರ ಹಿಂದೆ ನಡೆದ ಕತ್ತಲಿನಲ್ಲಿ ನಡೆದ ಈ ಅನೇಕ ಅಕೃತ್ಯಗಳೇನಿದೆ ಅದು ಬಯಲಾಗಬೇಕಲ್ವ ಮೇಡಮ್? ಆ ಪ್ರಭಾವಳಿಯ ಬೆಳಕಿನಲ್ಲಿ ನಾವೆಲ್ಲವನ್ನು ಮುಚ್ಚಿಬಿಟ್ರೆ, ಸಾವರ್ಕರ್ ಹೇಳ್ತಾರೆ, ಗಾಂಧೀಜಿಯ ಚರಕ, ನೂಲು, ಅವರ ಬಟ್ಟೆ ಕಳಚುವಿಕೆ, ಹೆಣ್ಣು ಮಕ್ಕಳ ಬಗ್ಗೆ ಅವರು ನಡೆದುಕೊಂಡ ರೀತಿ, ತನ್ನ ಮಗನನ್ನೇ ಬೀದಿಗೆ ತಳ್ಳಿದ ಆದರ್ಶ, ಇದೆಲ್ಲ ಈ ಭಾರತೀಯರಿಗೆ ಹೊಸತು. ಅವರ ಕಣ್ಕಟ್ಟು ಆಟಕ್ಕೆ ಜನ ಮರುಳಾಗಿ ಬಿಟ್ಟರು. ಕೊನೆಗೊಮ್ಮೆ ಅವರು ಮಹಾತ್ಮರೇ ಆಗಿಬಿಟ್ಟರು. ಮಹಾತ್ಮರು ಫುಲೆ, ನಿಜವಾದ ಮಹಾತ್ಮ ಫುಲೆ, ನಿಜವಾದ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಕೃಷ್ಟ ಸಮಾಜವನ್ನು ಅವರಿಗೆ ಒಂದು ಧ್ವನಿಯಾಗಬೇಕು, ಅವರಿಗೆ ಶಿಕ್ಷಣ ಸಿಗಬೇಕು, ಅವರು ಪ್ರಾಣಿಗಳಲ್ಲ, ಅವರು ಕೂಡ ಮನುಷ್ಯರೇ ಅಂತ ಹೇಳಿ ತನ್ನ ಜೀವಿತದ ಕೊನೆಯವರೆಗೂ ಹೋರಾಡ್ತಲೇ ಮಾಡಿದ ಅವರು ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ಪುಸ್ತಕವನ್ನೇ ಓದದೆ ಯಾರೋ ಅವರ ಬಗ್ಗೆ ಬರೆದದ್ದನ್ನು ಓದಿಕೊಂಡು ಕುಣಿಯುವವರಲ್ಲ, ದಲಿತ ಅಂತ ಹೇಳ್ಕೊಂಡು ಕುಣಿಯುವವರಲ್ಲ. ನೀವು ಅಂಬೇಡ್ಕರ್ ಅವರನ್ನು ಓದೋದಾದರೆ ಅವರು ಹೇಳಿದ್ದನ್ನು ಓದಿ, ಅವರು ಮಾಡಿದ ಭಾಷಣಗಳನ್ನು ಓದಿ, ಅವರೇ ಬರೆದ ಪುಸ್ತಕಗಳನ್ನು ಓದಿ. ಅವರ ಬಗ್ಗೆ ಯಾವನೋ ಒಬ್ಬ ಕತೆ ಕಟ್ಟಿ ರಂಜಿತ ಬರೆದನ್ನು ಓದಿಕೊಂಡು ತಲೆ ಕೆಡಿಸ್ಕೊಂಡು ಕುಣಿಯಬೇಡಿ. ನಾನು ಹೇಳೋದಿಷ್ಟು, ಅಂಬೇಡ್ಕರನ್ನು ಓದ್ತಾ ಹೋದಂತೆ ಈ ಭಾರತದ ಕಂಡ ಸರ್ವಶ್ರೇಷ್ಠ ನಾಯಕ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದನ್ನು 100 ಬಾರಿ ಹೇಳ್ತೇನೆ. ನನಗೆ ಆದರ್ಶ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ನಿಷ್ಠೆಗಾಗಿ, ದಲಿತರ ಬಗ್ಗೆ ಇರುವ ಅವರ ಕಾಳಜಿಗಾಗಿ, ನಿಮ್ನ ವರ್ಗದ ಬಗ್ಗೆ ಅವರು ಹಾಕಿಕೊಟ್ಟ ದಾರಿಗಾಗಿ, ಈ ಆದರ್ಶಗಳು ನಮ್ಮ ಲೈಫಲ್ಲಿ ನಾವು ನೋಡ್ಕೊಳ್ಬೇಕಲ್ವ. ನಾವು ನಮ್ಮ ಜೊತೆಯಲ್ಲಿರುವ ಅನೇಕ ಯಾರು ಅವರು ನಿಮ್ನ ವರ್ಗದ ದಲಿತ ಅವರನ್ನು ನಾವು ಗೌರವಿಸಬೇಕಲ್ವ. ಅವರನ್ನು ಜಾತಿಯಿಂದ ನೋಡೋಕ್ಕಾಗುತ್ತಾ? RSS ಎಂದೂ ಜಾತಿಯಿಂದ ನೋಡಿಲ್ಲ. ಅದು RSS ಅನ್ನು ಗೊತ್ತಿಲ್ಲದವರು ಏನೋ ಮಾಡುವ ಮಾತುಗಳು. ಹೌದು, ಬ್ರಾಹ್ಮಣರು ಇದ್ದಾರೆ ಅಂದ ಮಾತ್ರಕ್ಕೆ ಬ್ರಾಹ್ಮಣರು ಇರಬಾರ್ದೇನು ಅಂತ ಕಾನೂನು ಇದೆಯಾ? RSS ಅಲ್ಲಿ ಎಂದೂ ಜಾತಿಯನ್ನು ತೋರಿಸಿ ಅಂತ ಹೇಳಿಲ್ಲ. ನನಗೆ ಗೊತ್ತಿಲ್ಲಪ್ಪ. ನಮಗೆ ಎಲ್ಲಿ ನೋಡಿ ನಿನ್ನ ಜಾತಿ ಯಾವುದು? ನೀನು ಹೊಲೆಯ ಅಂದರೆ ನೀ ಬೇಡ ಹೋಗು, ನೀನು ಯಾವುದು ಚಮ್ಮಾರ, ನೀವು ಬೇಡ ಹೋಗು, ಈಗ ಹೇಳಿದಾರ ಎಲ್ಲಾದರೂ. ಹಿಂದೂ ಒಂದೇ ಅವರ, ಹೌದು ಹಿಂದೂ ಅಷ್ಟೇ. ಅದಕ್ಕೆ ಹೇಳೋದು, ಜಾತಿ ಇಲ್ಲ. ಅದರಿಂದಲೇ ನೋಡಿ 2 ಸಂಘಟನೆಗಳು 1925ರಲ್ಲಿ ಬಂದವು. ಒಂದು RSS, ಇನ್ನೊಂದು ಕಮ್ಯುನಿಸ್ಟ್ ಪಾರ್ಟಿ. ಕಮ್ಯುನಿಸ್ಟ್ ಪಾರ್ಟಿ 1925ರಲ್ಲಿ ಸ್ಥಾಪನೆ ಆಗಿತ್ತು. ಅದು ಗೊತ್ತಾ ಮೇಡಮ್? ನೋಡಿ, ಯಾವುದು ಬೆಳೆಯಿತು, ಯಾವುದು ನಾಶವಾಗಿ ಹೋಯಿತು. ವೆಸ್ಟ್ ಬೆಂಗಾಳಲ್ಲಿ ಕಮ್ಯುನಿಸ್ಟ್ ಇಲ್ಲ, ಕೇರಳದಲ್ಲಿ ಸಮ್ಮಿಶ್ರ ಇಲ್ಲ, ಅಲ್ಲಿಯೂ ಯಾವ ರಾಜ್ಯದಲ್ಲೂ ಕಮ್ಯುನಿಸ್ಟ್ ಇಲ್ಲ. ನಮ್ಮ ವಿಧಾನಸಭೆಯಲ್ಲಿ ಕಮ್ಯುನಿಸ್ಟರು ಇಲ್ಲವೇ ಇಲ್ಲ. ಇನ್ನವರು ಗೆಲ್ಲೋದು ಇಲ್ಲ. ಯಾವ ರಾಜ್ಯದಲ್ಲೂ ಕಮ್ಯುನಿಸ್ಟರು ಇಲ್ಲ. ಆದರೆ RSS ದೇಶವ್ಯಾಪಿ ಅಲ್ಲ, ವಿಶ್ವವ್ಯಾಪಿ ಬೆಳೆದಿದೆ. RSS ವಿಶ್ವವ್ಯಾಪಿ ಬೆಳೆದಿದೆ. ಅದರ ಅನೇಕ ಸಂಘ ಪರಿವಾರ ಸಂಸ್ಥೆಗಳು ಬೃಹತ್ಕಾರವಾಗಿ ಬೆಳೆದಿದೆ. ಸೇವಾ ಸಂಸ್ಥೆಗಳು, ವನವಾಸಿ ಕಲ್ಯಾಣ, ವಿಶ್ವ ಹಿಂದೂ ಪರಿಷತ್, 2ನೇ ಸರಸಂಘ ಚಾಲಕ ಸ್ಥಾಪಿಸಿದದು, ಗುರೂಜಿ ಸ್ಥಾಪಿಸಿದವು ವಿಶ್ವ ಹಿಂದೂ ಪರಿಷತ್ತನ್ನು. ಅದು ನಡೆಸುವಂಥ ವಿದ್ಯಾ ಸಂಸ್ಥೆಗಳು, ಅದು ನಡೆಸ್ತಿದ್ದ ಸೇವಾ ಕಾರ್ಯಗಳು ವಿಶ್ವವ್ಯಾಪಿ ಬೆಳೆದಿದೆಯಲ್ಲ, ಭಾರತ ವ್ಯಾಪಿ ಬೆಳೆದಿದೆಯಲ್ಲ. ಹೇಗೆ ಬೆಳೀಲಿಕ್ಕೆ ಸಾಧ್ಯ ಆಯಿತು? ಈ ಥರದ ಸಿದ್ದರಾಮಯ್ಯ ಥರ ಹೇಳುವ ಜಾತಿ ಪ್ರಕರಣದಿಂದ ಆಯಿತಾ? ಇಲ್ಲಲ್ಲ, ಎಲ್ಲೂ ಕೇಳಿಲ್ಲ. ನೀನು ಯಾವ ಜಾತಿ ಕೊಡವನ, ನೀ ಬಾ ಅಂತ ಕೇಳ್ದಿಲ್ಲ. ನೀನು ಬ್ರಾಹ್ಮಣನ ಜನವಾರ ಮುಟ್ಟಿ ನೋಡಿ, ಜನವಾರ ತೋರಿಸು ಅಂತ ಹೇಳಿ ಬಂದಿಲ್ಲ. ಅದಲ್ಲ ಅದು. ಈಗ 100 ವರ್ಷ ಆಗ್ತಾ ಬರ್ತಾ ಇದೆ. 2025ಕ್ಕೆ 100 ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಆಗ್ತದೆ. ಇಡೀ ದೇಶದ ಕಾರ್ಯಕರ್ತರು, ಸ್ವಯಂ ಸೇವಕರು ಸಂಭ್ರಮಿಸ್ತಾರೆ. ಯಾಕೆಂದರೆ ಅದು ಮಾಡಿದ ಕಾರ್ಯಗಳು ಆಗಿವೆ. ಯಾಕಾಗಿ ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಗಣವೇಷಧಾರಿಗಳಾಗಿ
ನಮ್ಮ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಭಾಗವಹಿಸಲಿಕ್ಕೆ ಹೇಳಿದರೆ ಅಂದರೆ ಚೈನಾ ದೇಶದ ಮೇಲೆ ದಾಳಿ ಮಾಡಿದಾಗ ನಮ್ಮ ಯೋಧರಿಗೆ ಆಹಾರ ಒದಗಿಸುತ್ತಾ ಅವರ ಬೆಂಗಾಗಿ ದುಡಿದವರು ಚಡ್ಡಿ ಹಾಕಿದ ಈ RSSನವರು. ಇದನ್ನು ಕಣ್ಣಾರೆ ಕಂಡರು ನೆಹರು. ನಮ್ಮ ಭಾರತ ಸೋತು ಹೋಯಿತು, ಆ ವಿಚಾರ ಬೇರೆ. ಇದು ನೆಹರು ಮತ್ತು ಮೆನನ್ ಪ್ರಮಾದದಿಂದ ಸೋತು ಹೋಯಿತು. ಅವರು ದಾಳಿ ಮಾಡಿದಾಗ ಇಂಡೋ ಚೈನಾ ಪಾಯ್ ಅಂತೇಳಿ ಭಜನೆ ಮಾಡ್ತಾ ಕೂಳ್ತರು. ಮೇಜರ್ ತಿಮ್ಮಯ್ಯ, ಕೊಡಗಿನ ಹುಲಿ, ಅವ್ರು ಸಾರಿ ಹೇಳಿದರು. ಆಗ ಅವರು ಜನರಲ್ ಆಗಿದ್ದರು, ಮೇಜರ್ ತಿಮ್ಮಯ್ಯ. ಅವ್ರು ಹೇಳಿದ್ರು, ನಮ್ಮ ಸೈನಿಕರಿಗೆ ಬೂಟು ಕೊಡಿ, ಆ ಮಂಜುಗಡ್ಡೆಯಲ್ಲಿ ಕೈಗೆ ಒಳ್ಳೆಯ ಗ್ಲೌಸ್ ಕೊಡಿ. ಓಬಿರಾಯನ ಕಾಲದ ತುಪಾಕಿ ಇಟ್ಕೊಂಡು ಅವರೇನೋದು ಆಧುನಿಕ ವೆಪನ್ಸ್ಗಳನ್ನು ತರಿಸಿ. ಅವ್ರ ಮಾತು ಕೇಳಲಿಲ್ಲ. ಇಲ್ಲಿ ಬಿಡ್ರಿ, ನೀನು ಯುದ್ಧ ಮಾಡುವ ಹಪಾಪಿಕೆ ಅಂತ ಅವ್ರನ್ನ ಅವಮಾನಿಸಿದ್ರು. ಈ ಜನರಲ್ ತಿಮ್ಮಯ್ಯನ ಸೋತ್ತು ಹೋಯಿತು ಇಂಡಿಯಾ. ಅನಾವಶ್ಯಕ ಮಿಡಿತೆಗಳಂತೆ ಸತ್ತೋದ್ರು ನಮ್ಮ ಯೋಧರು. ಅವರಿಗೆ ಬೇಸರ ಆಗಲಿಲ್ಲ. ಇವತ್ತು ಚೈನಾ ಭಾರತವನ್ನು ಟಚ್ ಮಾಡೋದಕ್ಕೆ ಹೆದರ್ತಾ ಇದೆ. ಅಂಥ ನಾಯಕತ್ವ ಬೇಕು ಈ ದೇಶಕ್ಕೆ. ತಾನು ವಿಶ್ವಗುರು ಆಗೋದಕ್ಕೆ ಭಾರತವನ್ನೇ ಮಾರಿಬಿಡುವ ಸಂಚು ಮಾಡಲಿಲ್ಲ. ಭಾರತದ ಪ್ರತಿ ಅಂಗುಲವೂ, ಪ್ರತಿ ಕ್ಷಣವೂ, ಪ್ರತಿ ಭಾರತೀಯನೂ ನನ್ನ ಆಸ್ತಿ, ನನ್ನ ದೇಹದಕ್ಕೆ ಭಾಗ ಅಂತ ಹೇಳುವ ನಂಬುವಂಥ ಒಬ್ಬ ಪ್ರಾಮಾಣಿಕರು ಬೇಕಾಗಿದೆ. ಭಾರತ ಮಾತೆ ಬಂಜೆಯಲ್ಲ, ಒಬ್ಬರಲ್ಲದು ಒಬ್ಬ ಹುಟ್ಟಿ ಬರುತ್ತಾರೆ. ನಿಮ್ಮ ಅಕೃತ್ಯಗಳನ್ನೆಲ್ಲ ಬಯಲು ಮಾಡ್ತಾರೆ. ದೇಶಕ್ಕೊಂದು ಆಶಾದೀಪವನ್ನು ತೋರಿಸಲಿಕ್ಕೆ ಜನರು ಬಂದೇ ಬರ್ತಾರೆ. ಅದು ಭಾರತ. ಹಾಗಾಗಿ ಭಾರತ ಇವತ್ತು ವಿಶ್ವಗುರುವಿನ ಸ್ಥಾನಕ್ಕೆ ಹೋಗ್ತಾ ಇದೆ. ನಾವೆಲ್ಲ ಹೆಮ್ಮೆಯಿಂದ ಇವತ್ತು ನೀವ್ಯಾವ ದೇಶ, ನಾನು ಭಾರತೀಯ ಅಂತೇಳಿ ಅಮೇರಿಕಾದಲ್ಲೂ ಹೇಳ್ಬೋದು, ಬ್ರಿಟನ್ನಲ್ಲೂ ಹೇಳ್ಬೋದು, ಜಪಾನಿನಲ್ಲೂ ಹೇಳ್ಬೋದು, ಜರ್ಮನಿ ಎಲ್ಲೂ ಬೇಕಾದರೂ ಹೇಳ್ಬೋದು. ಹಿಂದೆ ಇತ್ತಾ ಈ ಪರಿಸ್ಥಿತಿ? ಹೇಗೆ ಬರುತ್ತೆ? ಇದು ನಮ್ಮ ಸತ್ಯವನ್ನೇ ಹೇಳುತ್ತೇನೆ ಅಂತ ಹೊರಟ ನಾಟಕಗಳ ಒಂದಷ್ಟು ಪೀಠಿಕೆಗಳಷ್ಟೇ. ಇದು ನಾಟಕದಲ್ಲಿ 3 ಗಂಟೆಯ ಅವಧಿಯಲ್ಲಿ ನಿಮಗೆ ಮನರಂಜನೆಯನ್ನು ನಾವು ಕೊಡೋದಿಲ್ಲ, ಅದು ಮನರಂಜನೆಯೂ ಸಿಗುತ್ತದೆ. ನಿಮ್ಮ ಬುದ್ಧಿಗೆ ಆಹಾರವಾಗುತ್ತದೆ. ನಿಮ್ಮ ದೇಶಭಕ್ತಿಗೆ ಎಣ್ಣೆಯನ್ನು ಹಚ್ಚುತ್ತೇವೆ. ಆ ಉರಿಯುವ ದೀಪ ಆರದಿರಲಿ ಎಂದು. ಬನ್ನಿ ನಾಟಕಕ್ಕೆ. ಮತ್ತೊಮ್ಮೆ ಹೇಳ್ತೇನೆ, ನಾಟಕ ಡಿಸೆಂಬರ್ 9ಕ್ಕೆ ಕಲಾಗ್ರಾಮದಲ್ಲಿ, 11-12ಕ್ಕೆ ಯುವಪಥ ಜಯನಗರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಅದೇನು ತುಂಬ ಸಾವಿರಾರು ಜನ ಕೂತ್ಕೊಳ್ಳುವ ಜಾಗ ಏನಲ್ಲ. 300 ಅಷ್ಟು ಜನ ಕೂರುವಂಥ ಜಾಗ. ಬನ್ನಿ, ಕರಿತೇನೆ ನಾನು, ಪ್ರೀತಿಯಿಂದ ಬನ್ನಿ ಸರ್. ಅದು ಪುಸ್ತಕ ರೂಪದಲ್ಲೂ ಕೂಡ ಬಿಡುಗಡೆ ಆಗುತ್ತೆ. ಹೌದೌದು, ಅಂದರೆ ಹೇಳಕ್ಕೆ ಮಾಡ್ತೀನಿ ನೋಡಿ ಮೇಡಮ್. ನಮ್ಮ ರೋಹಿತ್ ಚಕ್ರತೀರ್ಥ ಅವರು ಕೂಡ ಸಾಕಷ್ಟು ಈ ಅಧ್ಯಯನಶೀಲರು, ಈ ರಾಷ್ಟ್ರದ ಕಲ್ಪನೆ ಇಟ್ಟುಕೊಂಡೇ ಪ್ರಕಾಶನವನ್ನು ತೆರೆದಿದ್ದಾರೆ. ಅವರು ಅವರ ಗೆಳೆಯ ಶಶಾಂಕ್ ಅಂತೇಳಿ ಇಬ್ಬರು ಅಯೋಧ್ಯ ಪ್ರಕಾಶನ ಅಂತೇಳಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅವ್ರು ಮಾಡ್ತಾಯಿದ್ದಾರೆ. ಅದರಲ್ಲಿ ನನ್ನ 3 ನಾಟಕಗಳು ಪ್ರಿಂಟ್ ಆದವು. ಸತ್ಯವನ್ನೇ ಹೇಳುತ್ತೇನೆ ನಾಟಕವನ್ನು ಅವರು ಪ್ರಕಟ ಮಾಡಿದ್ದಾರೆ. ಅದು ಕೂಡ ಮಾರಾಟದಲ್ಲಿ ಸಿಗ್ತಾ ಇದೆ, ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಖಂಡಿತ. ಸೊ ಹಾಗಾಗಿ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಯಾಕಂದರೆ ಹೆಚ್ಚಾಗಿ ನಾಟಕ ಅಂತ ಹೇಳಿದಾಗ ಅಲ್ಲಿ ಒಂದು ಕಲ್ಪಿತವಾದಂತಹ ಒಂದು ಪಾತ್ರಗಳು ಬರುತ್ತೆ, ಅಲ್ಲಿ ಸೃಷ್ಟಿ ಮಾಡ್ತಾರೆ ಪಾತ್ರಗಳನ್ನು ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನನ್ನು ಕೊಡೋಣ. ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂಥದ್ರಲ್ಲಿ ಯಾವುದೇ ಕಪೋಲ ಕಲ್ಪಿತವಾದಂತಹ ಪಾತ್ರಗಳಿರೋದಿಲ್ಲ, ಸತ್ಯವನ್ನೇ ಹೇಳೋದಕ್ಕೆ ಹೊರಟಿರುವಂಥದ್ದು. ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಕೊನೆಯದಾಗಿ ನೋಡಿ, ರಂಗಭೂಮಿಯಲ್ಲಿ ಕೆಲವರು ಇಂಡೈರೆಕ್ಟಾಗಿ ತೋರಿಸಿ ಅವರು ಏನೋ ಹೇಳಿದ್ದೀವಿ ಅಂತ ಹೊರಡ್ತಾರೆ. ಉದಾಹರಣೆಗೆ ಮೋದಿ ಥರ ಗಡ್ಡ ಬಿಟ್ಟುಕೊಂಡು, ಮೋದಿ ಥರ ಜುಬ್ಬ ಇಟ್ಕೊಂಡು ಬಂದು ಸಂಗೋಲನ್ನು ಕೈಯಲ್ಲಿ ಹಿಡಿದು ಯಾವುದೋ ಒಂದು ರಂಗಾಯಣದಲ್ಲಿ ಇತ್ತೀಚೆಗೆ ಮಾಡಿದರು. ಜನರಿಗೆ ಅದು ಮೋದಿ ಅಂತ ಗೊತ್ತಾಗುತ್ತೆ, ಅವ್ರು ಮೋದಿ ಅಂತ ಹೇಳಲ್ಲ. ಅಷ್ಟು ಪುಕ್ಕಲ ನಾನಲ್ಲ. ಯಾಕೆಂದರೆ ಗಾಂಧಿಯನ್ನು ಗಾಂಧಿ ಅಂತಲೇ ತೋರಿಸ್ತೀವಿ, ನೆಹರುವನ್ನು ನೆಹರು ಅಂತಲೇ ತೋರಿಸ್ತೀವಿ. ಗಾಂಧಿಯಂತೆ ಮಾಡಿ ಇದು ಗಾಂಧಿ ಅಂತ ಹೇಳೋ ನಿಮ್ಮ ಪುಕ್ಕಲತನ ನಮಗಿಲ್ಲ. ನೀವು ಅದನ್ನೆಲ್ಲ ಮಾಡ್ತಾ ನೀವು 60 ವರ್ಷದಿಂದ ಬಂದಿದ್ದೀರಿ. ನಾವು ಪ್ರಾಮಾಣಿಕವಾಗಿ ಇದನ್ನು ಸತ್ಯದ ಅನಾವರಣ ಮಾಡಲಿಕ್ಕೆ ಈ ಸ್ಕ್ರಿಪ್ಟನ್ನು ಬರೆದಿದ್ದೇವೆ. ರಂಗಭೂಮಿಯಲ್ಲಿ ಇದೊಂದು ಪ್ರಯೋಗವನ್ನು ಮಾಡಿದ್ದೇವೆ. 12 ಶೋಗಳಲ್ಲಿ ಜನ ಇದನ್ನು ಮೆಚ್ಚಿದ್ದಾರೆ. ಮೆಚ್ಚಿದ್ದು ಹೇಗೆ ಅಳತೆಗೋಲು? ಎಲ್ಲ ನುಗ್ಗಿ ಬಂದು ನಾಟಕ ನೋಡಿದ್ದು ನಮಗೆ ಸಾಕ್ಷಿ, ಟಿಕೆಟ್ ಇಲ್ಲ ಅಂತೇಳಿ ಹೇಳಿದ್ದು ನಮಗೆ ಸಾಕ್ಷಿ. ಒಂದು ಸಿನಿಮಾದ ಒಂದು ನಾಟಕದ ಸಕ್ಸಸ್ ಏನೆಂದರೆ ಜನ ನೋಡೋದು. ಜನ ಹೆಚ್ಚು ನೋಡಿದರೆ, ಜನರಲ್ಲಿ ನಾವು ಟಿಕೆಟ್ ಮಾರಿ ಅಥವಾ ಟಿಕೆಟು ಫೋರ್ಸಿಬಲಿ ಮಾರಿ ಜನರೇ ಇಲ್ಲ ಅಂದರೆ ಅದು ಫೇಲ್ಯೂರ್. ಆ ದೃಷ್ಟಿಯಿಂದ ಈ ನಾಟಕ 12 ಶೋಗಳಲ್ಲಿ
ನಾನು ಸುಮಾರು 50ಕ್ಕಿಂತ ಹೆಚ್ಚು ಶೋ ಮಾಡಬೇಕು ಅಂತ ನಮ್ಮ ಬಯಕೆ ಇದೆ. ಇದು ಪ್ರಾರಂಭ ಅಷ್ಟೇ. ಇದು ಮಾಡಬೇಕು ಅಂತಿದೆ. ಬನ್ನಿ, ವಾಕ್ ಸ್ವಾತಂತ್ರ್ಯದ ಅಡಿಯಲ್ಲಿ, ನಮಗೆ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ 43 ಪುಸ್ತಕಗಳನ್ನು ಅಧ್ಯಯನ ಮಾಡುವ ಒಂದು ಕರ್ತವ್ಯದ ಅಡಿಯಲ್ಲಿ ಇದನ್ನು ಸೃಷ್ಟಿ ಮಾಡಿದ್ದೇವೆ. ಅದನ್ನು ಮರುಸೃಷ್ಟಿಯಾಗಿ ನಿಮಗೆ ತೋರಿಸ್ತಾ ಇದ್ದೇವೆ. ಬನ್ನಿ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ವೀಕ್ಷಕರಲ್ಲಿ ಇದೊಂದೇ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಸತ್ಯವನ್ನೇ ಹೇಳ್ತೇನೆ ಅನ್ನುವಂಥ ನಾಟಕವನ್ನು ಮಿಸ್ ಮಾಡದೆ ನೋಡಿ. 9ನೇ ತಾರೀಕಿಗೆ, 11ನೇ ತಾರೀಕಿಗೆ ಮತ್ತು 12ನೇ ತಾರೀಕಿಗೆ ಈ ನಾಟಕ ಇರುತ್ತೆ. ದಯವಿಟ್ಟು ಯಾವುದೇ ಒಂದು ಎಕ್ಸ್ಕ್ಯೂಸ್ ತಗೊಳ್ಳದೆ ದಯವಿಟ್ಟು ಹೋಗಿ ನೋಡಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ವರ್ಷ ಬರೇ ಸುಳ್ಳನ್ನು ನಾವು ಕಲ್ತ್ಕೊಂಡು ಬಂದಿದ್ವಿ, ಅದೇ ಸತ್ಯ ಅಂತ ಅಂದ್ಕೊಂಡ್ವಿ. ಕೇವಲ ಮುಸಲ್ಮಾನರ ಓಲೈಕೆಗೋಸ್ಕರನೇ ಎಲ್ಲ ಸುಳ್ಳನ್ನು ಸತ್ಯ ಅನ್ನುವಂತಹ ರೀತಿಯಲ್ಲಿ ನಮಗೆ ಬಿಂಬಿಸ್ತಾ ಬಂದರು. ಆದರೆ ಈಗ ಅಡ್ಡಂಡ ಕಾರ್ಯಪ್ಪ ಅವರು ಕರಿನೀರ ವೀರ ಮೂಲಕ ಸಾವರ್ಕರ್ ಅವರ ಸತ್ಯವನ್ನು ಬಿಚ್ಚಿಡ್ತಾ ಹೋದರು. ಇನ್ನು ಟಿಪ್ಪುವಿನ ಬಗ್ಗೆ ಕೂಡ ಆತ ಎಂತಹ ಮತಾಂಧ, ಆತ ಯಾವ ರೀತಿ ನಮಗೆ ಯಾವ ರೀತಿಯಾಗಿ ಇದು ಕಷ್ಟಗಳನ್ನು ಕೊಟ್ಟ ಅನ್ನುವಂಥದ್ದನ್ನು ಹಂತ ಹಂತವಾಗಿ ಬಹಳ ಅದ್ಭುತವಾಗಿ ತೋರಿಸ್ಕೊಟ್ರು. ಈಗ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂಥದ್ರ ಮೂಲಕ ಆ 6 ಪಾತ್ರಗಳನ್ನು ಇಟ್ಕೊಂಡು ಬಹಳ ಅದ್ಭುತವಾಗಿ ಕೇವಲ ಸತ್ಯವನ್ನ ಮಾತ್ರ ತಿಳಿಸೋದಕ್ಕೆ ಹೊರಟಿದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಪೋಲ ಕಲ್ಪಿತ ಪಾತ್ರಗಳಿರೋದಿಲ್ಲ. ದಯವಿಟ್ಟು ಪ್ರತಿಯೊಬ್ಬರು ನೋಡಿ, ಸತ್ಯವನ್ನ ತಿಳ್ಕೊಳ್ಳುವಂತಹ ಸಮಯ ಬಂದಿದೆ. ನಾವೆಲ್ಲರೂ ಕೂಡ ಸತ್ಯವನ್ನ ತಿಳ್ಕೊಳ್ಳೋಣ. ಇವರ ಈ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಬೆನ್ನೆಲುಬಾಗಿರೋಣ ಅಂತ ಹೇಳ್ತಾ, ಸರ್ ತಮ್ಮ ಈ ಪ್ರಯತ್ನಕ್ಕೆ ಶುಭ ಹಾರೈಕೆಗಳನ್ನು ತಿಳಿಸ್ತಾ. ಮೇಡಮ್, ನನಗೆ ಟಿವಿ ವಿಕ್ರಮದ ಬಗ್ಗೆ ಬಹಳ ಹೆಮ್ಮೆ ಇದೆ. ಟಿವಿ ವಿಕ್ರಮ ಪ್ರಾರಂಭದ ಹಂತದಲ್ಲಿ ನಾನು ಇದೇ ಜಾಗಕ್ಕೆ ಬಂದಿದ್ದೆ. ಸರ್, ಟಿಪ್ಪು ನಿಜ ಕನಸುಗಳನ್ನು ಬಂದಿದೆ. ಮತ್ತೆ ಟಿವಿ ವಿಕ್ರಮದ ಬಗ್ಗೆ ಒಂದು ಒಳ್ಳೆಯ ಮಾತು ಹೇಳಬೇಕು ಅಂತ ನಾನು ಇಲ್ಲಿ ಕೂರಿಸ್ಕೊಂಡು ಸಂದರ್ಶನ ಮಾಡಿಕೆ ಮುಖಸ್ತುತಿಗೆ ಹೇಳೋದಲ್ಲ, ಅನೇಕ ಟಿವಿ ಚಾನೆಲ್ಗಳಲ್ಲಿ ಹೋಗಿ ಮಾತಾಡಿದ್ದೇನೆ. ಟಿವಿ ವಿಕ್ರಮ ಬಹಳ ಧೈರ್ಯದಿಂದ ನಾನು ಮಾಡುತ್ತಿರುವ ಕೆಲಸಕ್ಕೆ ಅದ್ಭುತ ಕೆಲಸಗಳನ್ನು ಇವತ್ತು ಮಾಡ್ತಾ ಇದೆ. ಅದರ ಆ್ಯಂಕರ್ಗಳಾಗಲಿ, ಅದರ ಓನರ್ ಆಗಲಿ, ಅಥವಾ ನಿರ್ಭೀತಿಯಿಂದ ಏನು ತಿಳಿಸಬೇಕು ಅದನ್ನು ತಿಳಿಸ್ತಾ ಇದೆ. ತಗೊಳ್ಳೋದು ಬಿಡೋದು ಜನಕ್ಕೆ ಬಿಟ್ಟದ್ದು. ಅದರಲ್ಲಿ ಬರುವ ಎಲ್ಲ ಸುದ್ದಿಗಳಾಗಿರ್ಬೋದು, ರಾಜಕೀಯ ಸುದ್ದಿಯಿಂದ ಹಿಡಿಬೋದು, ಅಥವಾ ನವಿರಾಗಿ ನಮ್ಮ ಹೇಳುವ ಹಾಸ್ಯದ ಹೊನಲುಗಳಾಗಿರ್ಬೋದು, ಎಲ್ಲವೂ ಟಿ ವಿ ವಿಕ್ರಮ ಒಂದು ಸ್ಪೆಷಲ್ ಆಗಿ ನಿಲ್ಲುತ್ತೆ. ಅಂದರೆ ಡಿಫರೆಂಟ್ ಆಗಿ ನಿಲ್ಲುತ್ತೆ. ಈಗಿನ ಅನಿವಾರ್ಯತೆ ಅದು, ಈಗಿನ ಅನಿವಾರ್ಯತೆ ಅದು. ಸತ್ಯದ ಅನ್ವೇಷಣೆಯಲ್ಲಿ ಎಲ್ಲರೂ ಹೋಗೋಣ. ಈ ಅನಿವಾರ್ಯತೆಯಲ್ಲಿ ಟಿ ವಿ ವಿಕ್ರಮದ ಪಾಲು ಇದೆ. ಇತಿಹಾಸ ಆಗುತ್ತೆ ಅದು. ಖಂಡಿತ. ಯಾರಿಗೆ ಇತಿಹಾಸ ಗೊತ್ತಿರೋದಿಲ್ವೋ ಅವನು ಇತಿಹಾಸವನ್ನು ನಿರ್ಮಿಸಲಾರ. ಇದು ಒಂದು ಸೇಯಿಂಗ್. ಅದರಲ್ಲಿ ಟಿ ವಿ ವಿಕ್ರಮ ಸತ್ಯದ ಅನಾವರಣ ಮಾಡಬೇಕಾದ್ರೆ ಇತಿಹಾಸವನ್ನು ತಿಳಿದುಕೊಳ್ಳಲೇಬೇಕಾಗತ್ತೆ. ತಿಳಿದುಕೊಂಡು ಅದರ ಹಾದಿ ಹೇಳ್ತೀರಿ. ನನ್ನನ್ನು ಕರೆಸಿ ನಾನೇನು ಶ್ರೇಷ್ಠ, ನಾನೇನು ದೊಡ್ಡವ, ನೀವು ಖ್ಯಾತ ಅಂತ ಹೇಳಿದ್ರಿ. ನಾನು ಯಾವ ಖ್ಯಾತ ಅಲ್ಲ. ನಾನೊಬ್ಬ ಸಾಮಾನ್ಯ ರಂಗಭೂಮಿಯ ಕಾರ್ಯಕರ್ತ, ಸಾಮಾನ್ಯ ಒಬ್ಬ ರಂಗಭೂಮಿಯ ನಟನಾಗಿ, ನಿರ್ದೇಶಕನಾಗಿ ನನ್ನನ್ನು ಕರೆಸ್ಕೊಂಡು, ನನಗೆ ನೋಡಿ ಇದೊಂದು ಪ್ರಚಾರ ಅಲ್ವಾ, ನನ್ನನ್ನು ಕರೆಸ್ಕೊಂಡು ನಾನೇನು ನಿಮಗೆ ದುಡ್ಡೇ ಕೊಟ್ಟಿಲ್ಲ. ಏನು ಕೊಟ್ಟು, ನೀವೇ ನನಗೆ ಟೀ ಕೊಟ್ರಿ, ನೀವೇ ನನಗೆ ನೀರು ಕೊಟ್ರಿ, ನಾನೇನು ಕೊಟ್ಟು ಬಂದು ಕರೆಸ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕೆ, ನನಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾನು ಎಂದೆಂದೂ ಕೃತಜ್ಞನಾಗಿದ್ದೇನೆ. ಎಂದೆಂದೂ ಕೃತಜ್ಞ. ನಮಸ್ಕಾರ. ದೇಶದ ವಿಚಾರವಾಗಿ ಏನೇ ಇದ್ರೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಟಿ ವಿಕ್ರಮ ಜೊತೆಯಾಗಿ ನಿಲ್ಲುತ್ತೆ ಸರ್. ಈ ಪ್ರಯತ್ನದಲ್ಲಿ ನಾವು ಯಾವತ್ತೂ ಕೂಡ ನಿಮ್ಮ ಜೊತೆಯಾಗಿರ್ತೇವೆ ಸರ್. ನಿಮ್ಮ ಈ ಪ್ರಯತ್ನಕ್ಕೆ ನಮ್ಮ ಶುಭ ಹಾರೈಕೆಗಳನ್ನು ತಿಳಿಸ್ತಾ ಧನ್ಯವಾದಗಳು ಸರ್. ಧನ್ಯವಾದ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.